ಪ್ರತಿಯೊಬ್ಬರ ಮನೆಯೊಳಗೂ ಐತಿ ನೋಡ್ರಿ ನಾವು ನಂದಿನಿ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು ಎಟ್ಸೆಟ್ರಾ ಯಾವುದೋ ಒಂದು ಐಟಮ್ನ ಐತಿ ನೋಡ್ರಿ ನಂದಿನಿದಿಂದ ನಾವು ತಂದ ಮನೆಯೊಳಗ ಬಳಸ್ತೀವಿ. ನಿಮಗೆ ಗೊತ್ತೇನ ಈ ಒಂದು ನಂದಿನಿ ಅನ್ನೋ ಬ್ರ್ಯಾಂಡ್ ಹೆಂಗ್ ಶುರು ಆಯ್ತು, ಹೆಂಗ ಈ ಒಂದು ನಂದಿನಿ ಜನರಿಗೆ ಎಲ್ಲಾರ್ಗೂ ಇಷ್ಟ ಆಯ್ತು. ಮತ್ತು ನಂದಿನಿ ಫ್ಯಾಕ್ಟ್ರಿಗಳು ಕರ್ನಾಟಕದಾಗ ಎಷ್ಟು ಅದಾವು, ಬೇರೆ ಕಂಪ್ನಿಗಳು ನಂದಿನಿಗೆ ಕಾಂಪಿಟೇಷನ್ ಕೊಡಾಕ ಆಗಂಗೇ ಇಲ್ಲ. ಯಾಕ ಇದೆಲ್ಲ ಗೊತ್ತೈತಿ ನಿಮಗೆ? ಗೊತ್ತಿಲ್ಲ? ಹಂಗಾರ ಬರ್ರಿ ಈ ಒಂದು ವಿಡಿಯೋದಾಗ ಐತಿ ನೋಡ್ರಿ ನಿಮಗೆ ನಂದಿನಿ ಬಗ್ಗೆ ಫುಲ್ ಒಂದು ಸ್ಟೋರಿನ ಸಿಂಪಲ್ ಆಗಿ ಐತಿ ನೋಡ್ರಿ ಹೇಳ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ. ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು ಈ ಒಂದು ವಿಷಯನ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ್ನ ಮೊದ್ಲ ಕಮೆಂಟ್ ಒಳಗ ನೀವ ನಂದಿನಿದ ಯಾವ ಒಂದು ಪ್ರಾಡಕ್ಟ್ ಹಾಲ, ಮೊಸರು, ತುಪ್ಪ, ಬೆಣ್ಣೆ ಯಾವ ಪ್ರಾಡಕ್ಟ್ ಐತಿ ನೋಡ್ರಿ ಜಾಸ್ತಿ ಬಳಸ್ತೀರ ಅಂತ ಹೇಳಿ ಕಮೆಂಟ್ ಒಳಗ ಹೇಳ್ರಿ. 1960ರಿಂದ 1970ರ ಕಾಲದಾಗ ಐತಿ ನೋಡ್ರಿ ರೈತರದೊಂದು ದೊಡ್ಡ ಪ್ರಾಬ್ಲಮ್ ಏನಾಗಿತ್ತಪ್ಪ ಅಂತಂದ್ರ ಇವ್ರಂತೇಳಿ ಹಾಲಿನ ಉತ್ಪಾದನೆ ಜಾಸ್ತಿ ಇತ್ತು, ಆದ್ರ ಸರಿಯಾದ ಬೆಲೆಗೆ ಐತಿ ನೋಡ್ರಿ ಅವ್ರು ಹಾಲನ್ನ ಮಾರಕ್ ಆಗ್ತಿದ್ದಿಲ್ಲ. ಯಾಕಪ್ಪ ಅಂತಂದ್ರ ಒಬ್ಬ ನಡು ಇದ್ದಂತಹ ವ್ಯಕ್ತಿ ದಲ್ಲಾಳಿ ಅವ ಐತಿ ನೋಡ್ರಿ ಇವ್ರ ಕಡೆದಿಂದ ರೈತರ ಕಡೆದಿಂದ ಅತಿ ಕಮ್ಮಿ ಬೆಲೆ ಒಳಗ ಚೀಪ್ ಒಳಗ ಹಾಲನ್ನ ತಗೊಂಡು ಸಿಟಿ ಒಳಗೆ ಹೋಗಿ ಸಿಕ್ಕಾಪಟ್ಟೆ ಜಾಸ್ತಿ ರೇಟಿಗೆ ಐತಿ ನೋಡ್ರಿ ಮಾರ್ತಿದ್ರು. ಅದರದಿಂದ ನಡು ಇದೋನಿಗೆ ಪ್ರಾಫಿಟ್ ಆಗ್ತಿತ್ತು, ಆದ್ರೆ ರೈತರಿಗೆ ಅದು ಸರಿಯಾದ ಬೆಲೆ ಐತಿ ನೋಡ್ರಿ ಸಿಗ್ತಿದ್ದಿಲ್ಲ. ಅದ್ರ ಸಂಬಂಧ ಕರ್ನಾಟಕ ಸರ್ಕಾರದವರು ಸೇರಿ ರೈತರು ಸೇರಿ ನೋಡ್ರಿ ಒಂದು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಅದೇ KMF. ಈ KMF ಸ್ಟಾರ್ಟ್ ಆದ್ಮೇಲೆ ನಂದಿನಿ ಅನ್ನೋದು ಹುಟ್ಕೊಂತು. ಈ ನಂದಿನಿ ಶುರು ಆದಾಗಿಂತ ಇಲ್ಲಿವರೆಗೂ ಐತಿ ನೋಡ್ರಿ ನಂದಿನಿ ಅನ್ನೋದು ರೈತರ ಒಂದು ಬ್ರ್ಯಾಂಡ್. ಹಾಲ ಡೈರೆಕ್ಟ್ ಆಗಿ ರೈತರ ಒಂದು ಕೋಆಪರೇಟಿವ್ ಸೊಸೈಟಿದಿಂದ ಐತಿ ನೋಡ್ರಿ ಬರ್ತಿತ್ತು. ಇಲ್ಲಿ ಮಿಡಲ್ ಮ್ಯಾನ್ ನಡಬಾರ್ಕ ಯಾವುದೇ ರೀತಿ ದಲ್ಲಾಳಿ ಅದು ಯಾರು ಇದ್ದಿದ್ದಿಲ್ಲ, ಡೈರೆಕ್ಟ್ ಆಗಿ ಹಾಲ ಬರ್ತಿತ್ತು. ಮತ್ತು ಆ ಒಂದು ಪ್ಯೂರ್ ಹಾಲ್ ಐತಿ ನೋಡ್ರಿ ಜನರಿಗೆ ಭಾಳ ಅಂದ್ರೆ ಭಾಳ ಕಮ್ಮಿ ಬೆಲೆ ಒಳಗೆ ಐತಿ ನೋಡ್ರಿ ಸಿಗುತ್ತಿತ್ತು. ಅವಾಗ ಜನ ಜಾಸ್ತಿ ಅದನ್ನ ಇಷ್ಟಪಡಕ ಸ್ಟಾರ್ಟ್ ಮಾಡಿದ್ರ. ಅದ್ರದ್ದು ಒಂದು ಕ್ವಾಲಿಟಿ ಅವರ ಒಂದು ಟ್ರಸ್ಟ್ ಐತಿ ನೋಡ್ರಿ ಬ್ರೇಕ್ ಮಾಡ್ಕೊಳ್ಳಿಲ್ಲ ನಂದಿನಿದವರ ಎಲ್ಲೇ ಹೋದ್ರು ಐತಿ ನೋಡ್ರಿ ಅತಿ ಕಮ್ಮಿ ಬೆಲೆ ಒಳಗ ಅತಿ ಚಲೋ ಕ್ವಾಲಿಟಿ ಹಾಲ, ಮೊಸರ, ಬೆಣ್ಣೆ, ತುಪ್ಪ ಇವೆಲ್ಲ ಮಾರೋದ್ರಾಗೈತಿ ನೋಡ್ರಿ ನಂದಿನಿ ಎತ್ತಿದ ಕೈ ಆಗ್ಬಿಡ್ತ. ಕರ್ನಾಟಕದಾಗ ಎಷ್ಟು ನಂದಿನಿ ಫ್ಯಾಕ್ಟ್ರಿಗಳದಾವ ಗೊತ್ತೇನು ನಿಮಗೆ? ಇಡೀ ಕರ್ನಾಟಕದಾಗ ಐತಿ ನೋಡ್ರಿ ನಂದಿನಿದ 15ಕ್ಕಿಂತ ಜಾಸ್ತಿ ಮಿಲ್ಕ್ ಯೂನಿಯನ್ಸ್ ಅದಾವ ಮತ್ತು 50ಕ್ಕಿಂತ ಜಾಸ್ತಿ ಪ್ಲಾಂಟ್ಸ್ ಅದಾವ. ದಿನಕ್ಕೆ 80ರಿಂದ 90 ಲಕ್ಷ ಲೀಟರ್ ಹಾಲು ಐತಿ ನೋಡ್ರಿ ಇಲ್ಲಿ ರೆಡಿ ಮಾಡ್ತಾರ, ಹ್ಯಾಂಡಲ್ ಮಾಡ್ತಾರ. ಇದರದಿಂದ ಜನಕ್ಕೆ ಡೈರೆಕ್ಟ್ ಆಗಿ ಕೆಲಸನೂ ಕೊಡ್ತಾರ ಮತ್ತು ಮಂದಿಗೆ ಚಲೋ ಹಾಲ್ನು ಚಲೋ ಪ್ರಾಡಕ್ಟ್ನು ಐತಿ ನೋಡ್ರಿ ಸಪ್ಲೈ ಮಾಡ್ತಾರ. ಸ್ಟಾರ್ಟಿಂಗಿಗೆ ನಂದಿನಿ ಅನ್ನೋದು ಬರೀ ಹಾಲಾಗಿತ್ತ, ಆಮೇಲೆ ಬರ್ತಾ ನಿಧಾನಕ್ಕೆ ಐತಿ ನೋಡ್ರಿ ಹಾಲಿನ ಜೊತೆ ಬೆಣ್ಣೆ, ತುಪ್ಪ, ಮೊಸರ, ಐಸ್ ಕ್ರೀಮ್, ಚಾಕ್ಲೇಟ್ಸ್ ಇವೆಲ್ಲ ಐತಿ ನೋಡ್ರಿ ನಂದಿನಿದವರು ತಯಾರು ಮಾಡಾಕ ಚಾಲು ಮಾಡಿದ್ರು. ಮಂದಿ ಇವತ್ತವ್ರನ್ನ ಐತಿ ನೋಡ್ರಿ ಇಷ್ಟಪಡಕ್ಕೂ ಚಾಲು ಮಾಡಿದ್ರು. ಬೇರೆ ದೊಡ್ಡ ಬ್ರ್ಯಾಂಡ್ಗಳು ನಂದಿನಿಗೆ ಕಾಂಪಿಟೇಷನ್ ಕೊಡಾಕ್ ಬಂದ್ರು ಐತಿ ನೋಡ್ರಿ ನಂದಿನಿಗೆ ಒಟ್ಟ ಐತಿ ನೋಡ್ರಿ ಅವ್ರು ಟಕ್ಕರ್ ಕೊಡಾಕ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರ ಬೇರೆ ದೊಡ್ಡ ಬ್ರ್ಯಾಂಡ್ಗಳು ಐತಿ ನೋಡ್ರಿ ಮೊದಲ ಅವ್ರ ಒಂದು ಕಂಪ್ನಿ ಪ್ರಾಫಿಟ್ ಬಗ್ಗೆ ವಿಚಾರ ಮಾಡ್ತಾರ, ಆದ್ರೆ ನಂದಿನಿ ಹಾಗಲ್ಲ. ಕಸ್ಟಮರ್ಗಳ ಒಂದು ಅಫೋರ್ಡೆಬಲ್ ಪ್ರೈಸ್ ಅವ್ರ ಕಡೆ ಆ ಒಂದು ಹಾಲು ತೊಗೊಳಕ್ ಶಕ್ತಿ ಐತಿಲ್ಲೋ ಮತ್ತು ಅವರು ರೊಕ್ಕ ಕೊಟ್ಟು ತೊಗೊಂಡಿದ್ದಕ್ಕೂ ಐತಿ ನೋಡ್ರಿ ಚಲೋ ಕ್ವಾಲಿಟಿ ಹಾಲು ನಾವು ಅವರಿಗೆ ಕೊಡಾಕತ್ತೀವಿಲ್ಲೋ ಮತ್ತು ರೈತರಿಗೆ ಚಲೋ ಪ್ರೈಸ್ ಒಳಗೈತಿ ನೋಡ್ರಿ ನಾವು ದುಡ್ಡು ಕೊಟ್ಟು ಆ ಹಾಲನ್ನ ತೊಗೊಳಕತ್ತೀವಿಲ್ಲೋ ಇಷ್ಟೆಲ್ಲ ಐತಿ ನೋಡ್ರಿ ವಿಚಾರ ಮಾಡ್ತೈತಿ. ಫಸ್ಟ್ ಕಸ್ಟಮರ್ ಕೇರ್ ವಿಚಾರ ಮಾಡ್ತೈತಿ, ಆಮೇಲೆ ಪ್ರಾಫಿಟ್ ಬಗ್ಗೆ ವಿಚಾರ ಮಾಡ್ತೈತಿ ನಂದಿನಿ. ಈ ಒಂದು ಟ್ರಸ್ಟ್ ಈ ಒಂದು ಕ್ವಾಲಿಟಿದಿಂತಾನೆ ಐತಿ ನೋಡ್ರಿ ನಂದಿನಿನ ಯಾರು ಅಲ್ಗಾಡ್ಸಕ್ಕೂ ಆಗಂಗಿಲ್ಲ. ನಂದಿನಿದು ಅಡ್ವರ್ಟೈಸ್ಮೆಂಟ್ ಕಮ್ಮಿ ಇರ್ಬೋದು, ಆದ್ರೆ ಟ್ರಸ್ಟ್ ಎಲ್ಲಾರ ಮಂದಿ ಮನಸ್ಸೊಳಗೈತಿ. ನಂದಿನಿ ಸ್ಟೋರಿ ಅಂದ್ರ ಬರೀ ಹಾಲಿನ ಸ್ಟೋರಿ ಅಲ್ಲ, ಇದು ಒಂದು ರೈತನ ಗೌರವದ ಒಂದು ಕತೆ ಮತ್ತು ಕರ್ನಾಟಕದ ಒಂದು ಸ್ವಾವಲಂಬನೆಯ ಸಿಂಬಾಲ್. ನೆಕ್ಸ್ಟ್ ಟೈಮ್ ನೀವು ನಂದಿನಿಗೆ ಹೋದ್ರಪ್ಪ ಅಂತಂದ್ರ ಆ ಒಂದು ನಂದಿನಿ ಹಾಲಿನ ಪಾಕೆಟ್ ಮ್ಯಾಗ ರೈತನ ಒಂದು ನಗುನ ಐತಿ ನೋಡ್ರಿ ನೆನಪಿಸ್ಕೋರಿ.